ಆದರೆ ಆತನ ಆ ವಿಕೃತಿ ಏನಿದೆ, ಆ ರೀತಿಯ ಅಶ್ಲೀಲ ಮೆಸೇಜ್ನ ಒಂದು ಹೆಣ್ಣುಮಗಳಿಗೆ ಕಳಿಸುವಂಥ ವಿಕೃತಿ, ಅದು ಈಗ ಇವರ ಕ್ರೌರ್ಯದ ಮುಂದೆ ಸಣ್ಣಗಾಗಿ ಹೋಗಿದೆ. ಕ್ರೌರ್ಯ ಮೆರೆದು ರಾರಾಜಿಸ್ತಾ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಅದು ಕೈ ಮೇಲೆ ಆತನದ್ದು ಈ ನಟನದ್ದು ಎನ್ನಲಾದ ಒಂದು ಹಚ್ಚೆ ಇತ್ತಂತೆ. ಹೆಸರೋ ಫೋಟೋನೋ ವಾಟ್ ಎವರ್ ಇಟ್ ಈಸ್ ಇತ್ತಂತೆ. ಅದನ್ನ ತೆಗೆದಿರೋದು ಅಂತ ಹೇಳ್ತಿದ್ದಾರೆ. ಸುಟ್ಟಿರೋದು ಅದೇ ತೆಗೆದಿರೋದು ಅಂದ್ರೆ ಸುಡೋ ಮೂಲಕನೋ ಚಾಕೋಲೋ ಎಂತದ್ರಲ್ಲೋ ಒಂದು ತೆಗೆದಿದ್ದಾರೆ ಅಂತ ಅದನ್ನ ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ಲೆವೆಲ್ ಆಫ್ ಪೇನ್ ಅಂಡರ್ಗಾನ್ ಆಗಿರ್ಬೇಕು ಆ ಸಂದರ್ಭದಲ್ಲಿ. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ಕೈಗೆ ಹೊಡೆದಿರುವ ರೀತಿಯನ್ನ ನೋಡಿದ್ರೆ ಅವನು ಬದುಕುಳಿದಿದ್ರು ಅವನ ಕೈ ಕೆಲಸ ಮಾಡುವ ಸ್ಟೇಜಲ್ಲಿ ಇರ್ತಿತ್ತೋ ಇಲ್ವೋ ನನಗೆ ಡೌಟ್. ನಿಮಗೆ ದುರ್ದೈವ ಇಷ್ಟು ಬೇಗ ವೈಧವ್ಯ ಖಂಡಿಸಬಾರ್ದಾಗಿತ್ತು. ಆ ಪ್ರಮಾಣದಲ್ಲಿ ಹೊಡಿತಾರೆ ಅಂತಂದ್ರೆ ಅದು ಕೇವಲ ಆ ಅಶ್ಲೀಲ ಮೆಸೇಜಿಂದ ಬಂದಿರಬಹುದಾದ ಕೋಪದಿಂದ ಉತ್ಪಾದನೆಯಾಗಿರುವ ರೋಷ ಅಲ್ಲ. ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. They have acted like a pure professional murderers. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. They looks like well prepared. ಆರಂಭಿಕ ಟಾರ್ಚರ್ಗೆ ವೆಲ್ ಪ್ರಿಪೇರ್ ಆಗಿದ್ದಾರೆ ಇವರು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ, ಅಂತಹ ಮನೋಸ್ಥಿತಿಯಲ್ಲಿರುವ ಆರೋಪಿಗಳ ಪೈಕಿ ಯಾರೇ ಆಗಿರಬಹುದು, ಹೆಡೆಮುರಿ ಕಟ್ಟಿ ತಲೆ ಹೊಡೆದಾಕ್ಬಿಡ್ಬೇಕು ಆಚೆಗೆ ಹಂಗೇನೇನೆ. ಓಕೆ ಅಣ್ಣ ಅಣ್ಣ ಓಕೆ ಅಣ್ಣ ಓಕೆ ಅಣ್ಣ. ಬೆನ್ನಿಗೆ ಹೋದ್ರೆ ಬೆನ್ನಲ್ಲಿ ಒಂದೇ ಸಮ ಬಾರಿಸಿರುವಂಥ ದೃಶ್ಯ ನಾಲ್ಕದು, ಒಂದೇ ಸಮ ಬಾರಿಸಿರುವ ದೃಶ್ಯಗಳು. ಅದು ಏನು ಆರ್ಟ್ ವರ್ಕ್ ಮಾಡ್ದಂಗೆ ಮಾಡಿದ್ದಾರೆ. ಅದನ್ನು ಬೆಲ್ಟು ಸಿಕ್ಕಿದ್ರಲ್ಲಿ ಹೊಡೆದಿರೋಂಗಿದೆ. ಅದು ಬರೀ ಬೆಲ್ಟೇ ಅಲ್ಲ ಅನ್ಸತ್ತೆ. ಅದು ನೋಡಿದ್ರೆ ರಿಪೀಸ್ ಪಟ್ಟಿ, ಬೆಲ್ಟು, ಹಗ್ಗ, ಪಗ್ಗ ಏನು ಸಿಕ್ಕತ್ತೋ ಅದ್ರಲ್ಲಿ ಹೊಡೆದಿರಬೇಕು ಮೋಸ್ಟ್ಲಿ. ಅದರಲ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಈ ಕೊಲೆ ಪ್ರಕರಣದಲ್ಲಿ ತನಿಖಾಧಿಕಾರಿಗೆ ಕೆಲವರು ಫೋನ್ ಮಾಡ್ತಿದ್ದಾರಂತೆ. ಕುಡಿದು ಮತ್ತಲ್ಲಿ ಏನೋ ಮಾಡಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಕೆರಿಯರ್ ಹಾಳಾಗಿ ಹೋಯ್ತು, ನೆಗೆದು ಬಿದ್ದೋಯ್ತು ಕೆರಿಯರ್ ಎಲ್ಲ. ಇದು ಕೆರಿಯರ್ಗೆ ಸಂಬಂಧಪಟ್ಟಿದ್ದಲ್ಲ. ಫ್ರಾಡ್, ಟೋಟಲ್ ಫ್ರಾಡ್. ಪೊನ್ನಣ್ಣ ಎಕ್ಸಾಕ್ಟ್ಲಿ, ಪೊನ್ನಣ್ಣ ಇಸ್ ರೈಟ್ ಇಫ್ ಇಟ್ ಈಸ್ ಟ್ರೂ. ಇಟ್ ಈಸ್ ಟ್ರೂ. ಹಿಡ್ದಾಕಿ ಬಿಜೆಪಿಯವರಾಗಿದ್ರು ಬಿಡಬೇಡಿ. ಪರ ಆಗಿದ್ರೇನೀಗ, ಪರ ಆಗಿದ್ರೇನೀಗ ಹಿಡ್ದಾಕಿ ಹೆಡೆಮುರಿ ಕಟ್ಟಿ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.